ಡೆಪ್ಯೂಟಿ ಸಿಎಂ ಡಿ.ಕೆ. ಶಿವಕುಮಾರ್, ಸಿಎಂ ಸಿದ್ದರಾಮಯ್ಯನವರು ಇವರ ನಡುವೆ ಒಂದು ಕಂದಕ ಅನ್ನೋದು ಸೃಷ್ಟಿಯಾಗಿದೆಯಾ ಅನ್ನೋದು ಈಗ ಎಲ್ರಿಗೂ ಇರುವಂಥ ಪ್ರಶ್ನೆ. ಡಿ.ಕೆ.ಶಿ ರಾಹುಲ್ ಭೇಟಿ ನಂತರ ಇಬ್ಬರಲ್ಲಿ ವೈಮನಸ್ಸು ಸ್ವಲ್ಪ ಜಾಸ್ತಿ ಆದಂಗೆ ಕಾಣಿಸ್ತಾ ಇದೆ. ಶೀತಲ ಸಮರ ನಡೀತಾ ಇತ್ತು, ಬಟ್ ಇದೊಂದು ಕಂದಕ ಸೃಷ್ಟಿಯಾದಂಗೆ ಇದೆ. ಒಂದೇ ವೇದಿಕೆಯಲ್ಲಿದ್ರೂ ಮುಖ ಕೊಟ್ಟು ಮಾತನಾಡ್ತಾ ಇಲ್ಲ, ಫೇಸ್ ಟು ಫೇಸ್ ಮಾತಾಡ್ತಾ ಇಲ್ಲ, ಕಾಟಾಚಾರಕ್ಕೆ ಇರಬೇಕು ಹಂಗೆ ಇದಂಗೆ ಕಾಣಿಸ್ತಾ ಇದೆ. ಈ ಹಿಂದೆ ಪವರ್ ಶೇರಿಂಗ್ ಚರ್ಚೆ ಆಗ್ತಾ ಇದ್ರೂ ಕೂಡ ಚೆನ್ನಾಗೇ ಇದ್ರು. ಒಂದು ಕಡೆಯಲ್ಲಿ ಚರ್ಚೆ ಆಗ್ತಾ ಇದ್ರು, ಬಟ್ ಇಬ್ರು ಎದುರು ಬದ್ರು ಸಿಕ್ಕಿದಾಗ ಮಾತಾಡ್ತಾ ಇದ್ರು, ನಗಾಡ್ತಾ ಇದ್ರು, ಮುಖನಾದ್ರೂ ನೋಡ್ಕೊಳ್ತಾ ಇದ್ರು. ಬಟ್ ಈಗ ಎಷ್ಟರ ಮಟ್ಟಿಗೆ ನೀವು ಗಮನಿಸ್ತಾ ಇದ್ದೀರಾ ವಿಜುವಲ್, ನೀನು ಯಾರೋ ನಾನು ಯಾರೋ ಗೊತ್ತೇ ಇಲ್ಲ ಅನ್ನೋ ಲೆಕ್ಕಾಚಾರಕ್ಕೆ ಚರ್ಚೆ ಎಲ್ಲ ಈ ಹಿಂದೆ ಆಗಿದ್ದಾಗ ನಾರ್ಮಲ್ ಆಗೇ ಇದ್ರು. ಆದರೆ ಈಗ ಒಂದೇ ವೇದಿಕೆಯಲ್ಲಿ ಪರಸ್ಪರ ಇದ್ರೂ ಯಾವುದೇ ರೀತಿಯಾದಂಥ ರಿಯಾಕ್ಷನ್ಸ್ ಇಲ್ಲ. ಹಿಂದೆ ಇದ್ದಂಥ ಖುಷಿ ಈಗಿಲ್ಲ. ಕಳೆದ 2 ದಿನಗಳಿಂದ ಇಬ್ಬರ ನಡುವೆ ವರಸೆ ಸ್ವಲ್ಪ ಬದಲಾದಂಗೆ ಕಾಣಿಸ್ತಾ ಇದೆ. ಅಣೆಕಟ್ಟು ಕಾರ್ಯಕ್ರಮದಲ್ಲಿ ಅಕ್ಕಪಕ್ಕ ಇದ್ರೂ ಕೂಡ ಮಾತುಕತೆ ಇಲ್ಲ. ಇಬ್ಬರು ಅಂತರವನ್ನು ಕಾಯ್ದುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರಾ, ಕುತೂಹಲ ಮೂಡಿಸ್ತಾ ಇದೆ ಇಬ್ಬರು ನಾಯಕರ ನಡೆ. ಈ ಕೂತಿರೋ ಸ್ಟೈಲ್ ನೋಡಿದ್ರೆ ಗೊತ್ತಾಗ್ತಿದೆ, ಸಿದ್ದರಾಮಯ್ಯನವರಂತೂ ಆ ಕಡೆ ತಿರುಗೂ ನೋಡ್ತಾ ಇಲ್ಲ, ಈ ಕಡೆ ಡಿ.ಕೆ. ಶಿವಕುಮಾರ್ ಅವರು ಕುತ್ಕೋಬೇಕಲ್ಲ, ಬ್ಯಾಲೆನ್ಸ್ ಮಾಡಬೇಕಲ್ಲ ಅಂತ ಮಾಡ್ತಾ ಇರೋ ಥರ ಕಾಣಿಸ್ತಾ ಇದೆ. ಅಂದರೆ ಈ ವೈಮನಸ್ಸು ಸ್ವಲ್ಪ ಜಾಸ್ತಿ ಆದಂಗೆ ಕಾಣಿಸ್ತಾ ಇದೆ. ಕಾರಣ ಏನು ಗೊತ್ತಾ, ಡಿ.ಕೆ. ಶಿವಕುಮಾರ್ ಅವರು ಹಠಕ್ಕೆ ಬಿದ್ದುಬಿಟ್ಟಿದ್ದಾರೆ. ಈ ಸತಿ ಹೋಗಿ ಮಾತಾಡ್ಕೊಂಡೇ ಬರೋದು ಅಂತ ಹೋಗಿ ಮಾತಾಡ್ಕೊಂಡು ಬಂದಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಸಿದ್ದರಾಮಯ್ಯನವರು ಸಿಡಿಮಿಡಿಗೊಳ್ತಾ ಇದ್ರು. ಕಾರಣ ಅವರ ಪುತ್ರ ಯತೀಂದ್ರ ಅವರು ಕೊಟ್ಟಂಥ ಸ್ಟೇಟ್ಮೆಂಟಿಂದ ಸ್ವಲ್ಪ ಸಮಸ್ಯೆನೂ ಜಾಸ್ತಿ ಆಗಿಬಿಟ್ಟಿತ್ತು. ಈ ಕಡೆ ಮಗನೂ ಬಿಟ್ಕೊಡೋಕ್ಕಾಗಲ್ಲ, ಆ ಕಡೆ ಅಧಿಕಾರ ಬೇರೆ ನೋಡಬೇಕು, ಮತ್ತೊಂದು ಕಡೆ ಹೈಕಮಾಂಡ್ ಬೇರೆ ನೋಡಬೇಕು. ಸ್ವಲ್ಪ ಮಟ್ಟಿಗೆ ಗ್ಯಾಪ್ ಕ್ರಿಯೇಟ್ ಆದಂಗೆ ಕಾಣಿಸ್ತಾ ಇದೆ. ನೀವು ನೋಡ್ತಾ ಇರ್ಬೋದು, ನೋಡಿ ಅಲ್ಲೇ ಅಕ್ಕಪಕ್ಕದಲ್ಲೇ ಕೂತಿದ್ದಾರೆ. ಇಷ್ಟು ಹತ್ರದಲ್ಲಿ ಕೂತಾಗ, ಇಷ್ಟು ಅಕ್ಕಪಕ್ಕದಲ್ಲಿ ಕೂತಾಗ, ಸಿ.ಎಮ್ ಡಿ.ಸಿ.ಎಮ್ ಆಗಿದ್ದಾಗ ಒಂದು ಸತಿನಾದರೂ ಮುಖ ನೋಡೋ ಪರಿಸ್ಥಿತಿ ಬರುತ್ತಲ್ಲ, ಇಲ್ಲ, ತಿರುಗೂ ನೋಡ್ತಾ ಇಲ್ಲ, ಕ್ಯಾರೆ ಅಂತಿಲ್ಲ, ಗೊತ್ತೇ ಇಲ್ಲ, ನೀವ್ಯಾರೋ ನಮ್ಗೆ ಗೊತ್ತೇ ಇಲ್ಲ, ಯಾರೋ ಅಪರಿಚಿತರ ಪಕ್ಕದಲ್ಲಿ ಬಸ್ ಕಾಯ್ಕೊಂಡು ಕೂತಂಗೆ ಕಾಣಿಸ್ತಾ ಇದೆ. ಇದೊಂಥರ ಒಂದೇ ವೇದಿಕೆಯಲ್ಲಿದ್ದರೂ ಕೂಡ ಮುಖ ಕೊಟ್ಟು ಮಾತನಾಡ್ತಾ ಇಲ್ಲ. ಹಾಗಾಗಿ ಇದೊಂದು ಪ್ರಶ್ನೆ ಮೊದಲೇ ಕಾರ್ಯಕರ್ತರಲ್ಲಿ ಇತ್ತು, ಅಯ್ಯೋ ಏನಾಗುತ್ತೋ ಏನೋ, ಸಿ.ಎಮ್ ಡಿ.ಸಿ.ಎಮ್ ನಡುವೆ ದೊಡ್ಡ ಗಲಾಟೆ ಆಗ್ಬಿಡುತ್ತೇನೋ, ಮಾತಾಡಲ್ವೇನೋ, ವೈಮನಸ್ಸಾಗುತ್ತೇನೋ, ಭಿನ್ನಮತ ಆಗುತ್ತೇನೋ ಅಂತ. ಬಟ್ ಈ ಹಿಂದೆ ಎಲ್ಲ ಸಿಕ್ಕಾಪಟ್ಟೆ ಪ್ಯಾಚಪ್ ಮಾಡಿದ್ರು. ಇವ್ರು ಹೋಗಿ ತಿಂಡಿಗೆ ಕರೆದ್ರು ನಮ್ಮ ಮನೆಗೆ ಬನ್ನಿ ಅಂತ, ಅವ್ರು ಹೋಗಿ ಇವ್ರಿಗೆ ತಿಂಡಿಗೆ ಕರೆದ್ರು ಬನ್ನಿ ಮನೆಗೆ ಅಂತ. ಇಬ್ಬರು ಹೋದರು, ತಿಂಡಿ ಮಾಡಿದ್ರು, ಊಟ ಮಾಡಿದ್ರು. ಬಟ್ ಈಗ ಮತ್ತೆ ಅದೇ ಗ್ಯಾಪ್ ಕ್ರಿಯೇಟ್ ಆದಂಗೆ ಕಾಣಿಸ್ತಾ ಇದೆ.